ಸ್ನೇಹಿತರೆ, ನಮ್ಮ ಭಾರತದ ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದ ಇತಿಹಾಸದ ಪುಟಗಳನ್ನು ತೆರೆದಾಗ ಕೆಲವು ಜನಾಂಗಗಳು ತಮ್ಮ ಬೆವರಿನಿಂದಲೇ ಈ ಸಮಾಜದ ದೊಡ್ಡ ಅಡಿಪಾಯವನ್ನು ಕಟ್ಟಿದ್ದು ನಮಗೆ ಕಾಣಸಿಗುತ್ತದೆ. ಇತಿಹಾಸದ ಪುಟಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳದೇ ಇದ್ದರೂ ಇವತ್ತಿಗೂ ಹಳ್ಳಿಗಳ ಜೀವನಾಡಿಯಾಗಿ ಪರಂಪರೆಯ ರಕ್ಷಕರಾಗಿ ಉಳಿದಿರುವ ಒಂದು ಶ್ರಮಿಕ, ಪ್ರಾಮಾಣಿಕ ಮತ್ತು ಸ್ವಾಭಿಮಾನಿ ಜನಾಂಗವೇ ಛಲವಾದಿ ಜನಾಂಗ. ಹಾಗಾದರೆ ಈ ಛಲವಾದಿ ಸಮುದಾಯದ ಮೂಲ ಎಲ್ಲಿದೆ? ಇವರ ನಿಜವಾದ ವೃತ್ತಿ ಏನಾಗಿತ್ತು? ಹಿಂದಿನ ಕಾಲದ ಸಂತೆ, ವ್ಯಾಪಾರ ಮತ್ತು ನ್ಯಾಯ ಪಂಚಾಯಿತಿಯಲ್ಲಿ ಇವರ ಪಾತ್ರವೇನಿತ್ತು? ಇವರ ಪರಂಪರೆಯಲ್ಲಿ ಬರುವ ಶಿವ ಮತ್ತು ಸತಿದೇವಿಯ ಕಥೆ ಏನು? ಇವತ್ತಿನ ವಿಡಿಯೋದಲ್ಲಿ ಛಲವಾದಿ ಜನಾಂಗದ ಸಂಪೂರ್ಣ ಇತಿಹಾಸವನ್ನು ಮತ್ತು ಕೆಲವು ಅಚ್ಚರಿ ಮೂಡಿಸುವ ವಿಷಯಗಳನ್ನು ನಾವು ನಿಮಗೆ ತಿಳಿಸಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ಛಲವಾದಿ ಸಮುದಾಯದವರಾಗಿದ್ದರೆ ಛಲವಾದಿ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಛಲವಾದಿ ಎಂಬ ಹೆಸರು ಹೇಗೆ ಬಂತು ಅನ್ನೋದನ್ನು. ಈ ಹೆಸರಿನ ಹಿಂದೆ ದೊಡ್ಡ ಇತಿಹಾಸ ಮತ್ತು ಭಕ್ತಿ ಅಡಗಿದೆ. ಛಲವಾದಿ ಎಂಬ ಪದವು ಛಲ ಎಂಬ ಮೂಲ ಪದದಿಂದ ಹುಟ್ಟಿದೆ. ಛಲ ಅಂದರೆ ಹಠ, ದಿಟ್ಟತನ ಮತ್ತು ದೃಢ ನಿರ್ಧಾರ. ಈ ಸಮುದಾಯದವರು ತಾವು ನಂಬಿದ ತತ್ವವನ್ನು, ಒಪ್ಪಿಕೊಂಡ ಜವಾಬ್ದಾರಿಯನ್ನು ಅಥವಾ ಹಿಡಿದ ಕೆಲಸವನ್ನು ಯಾವುದೇ ಕಷ್ಟ ಬಂದರೂ ಯಾವುದೇ ಕಾರಣಕ್ಕೂ ಬಿಡದ ಹಠವಾದಿಗಳಾಗಿದ್ದರು. ಈ ಛಲ ಬಿಡದ ಗುಣದಿಂದಾಗಿಯೇ ಇವರಿಗೆ ಛಲವಾದಿ ಎಂಬ ಹೆಸರು ಬಂತು ಎನ್ನಲಾಗುತ್ತದೆ. ಈ ಜನಾಂಗವನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ವಿಶೇಷವಾಗಿ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇವರನ್ನು ಬೈರಗಾರ, ವಲ್ಲಿಯ, ಮಹರ್ ಎಂಬ ಹೆಸರುಗಳಿಂದಲೂ ಗುರುತಿಸಲಾಗುತ್ತದೆ. ಇನ್ನೂ ಕೆಲವು ಕಡೆ ಆದಿದ್ರಾವಿಡ, ಚೆನ್ನಯ್ಯ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸಮಾಜವನ್ನು ಬಲಗೈ ಮತ್ತು ಎಡಗೈ ಎಂದು ವಿಂಗಡಿಸಲಾಗಿತ್ತು. ಇದರಲ್ಲಿ ಛಲವಾದಿಗಳು ಬಲಗೈ ವಿಭಾಗಕ್ಕೆ ಸೇರಿದವರು. ಬಲಗೈ ಪಂಥದ 18 ಪ್ರಮುಖ ಜಾತಿಗಳಲ್ಲಿ ಛಲವಾದಿ ಜನಾಂಗವು ಒಂದು. ಇವರು ಸಮಾಜದಲ್ಲಿನ ಹಳೆಯ ಸಂಪ್ರದಾಯಗಳನ್ನು, ಧಾರ್ಮಿಕ ಆಚರಣೆಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಊರಿನ ನ್ಯಾಯ ಪಂಚಾಯಿತಿ, ದೇವಸ್ಥಾನದ ಉತ್ಸವಗಳಲ್ಲಿ ಈ ಬಲಗೈ ಸಂಪ್ರದಾಯದವರಿಗೆ ವಿಶಿಷ್ಟವಾದ ಮನ್ನಣೆ ಮತ್ತು ಜವಾಬ್ದಾರಿಗಳು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಇವರ ಐತಿಹಾಸಿಕ ಹಿನ್ನೆಲೆಯು ಬಹಳ ರೋಚಕವಾಗಿದೆ. ಛಲವಾದಿ ಸಮುದಾಯದ ಹಿರಿಯರು ಮತ್ತು ಮುಖಂಡರು ಹೇಳುವಂತೆ ಛಲವಾದಿಗಳು ಬೇರಾರೂ ಅಲ್ಲ, ಅವರು ಛಲವಾದಿ ಚಾಲುಕ್ಯರು. ದಕ್ಷಿಣ ಭಾರತವನ್ನು ಆಳಿದ ಪ್ರಸಿದ್ಧ ಚಾಲುಕ್ಯ ಸಾಮ್ರಾಜ್ಯಕ್ಕೂ ಇವರಿಗೂ ನಂಟಿದೆ ಎಂದು ನಂಬಲಾಗಿದೆ. ಚಾಲುಕ್ಯ ದೊರೆಗಳು ಇವರನ್ನು ನಾಗಲಿಂಗ ಸ್ವಾಮಿಗಳೆಂದು ಕರೆಯುತ್ತಿದ್ದರಂತೆ. ಕಾಲಕ್ರಮೇಣ ಯುದ್ಧಗಳಲ್ಲಿ ಸೋತು ಸಾಮ್ರಾಜ್ಯಗಳು ಅಳಿದು ಹೋದಾಗ ಇವರು ಹಳ್ಳಿಗಳಿಗೆ ವಲಸೆ ಹೋಗಿ ಕೃಷಿ ಮತ್ತು ಶ್ರಮಿಕ ವೃತ್ತಿಯನ್ನು ಅವಲಂಬಿಸಿ ಛಲವಾದಿಗಳಾಗಿ ಬದಲಾದರು ಎನ್ನಲಾಗುತ್ತದೆ. ಇನ್ನು ಛಲವಾದಿ ಜನಾಂಗದ ಧಾರ್ಮಿಕ ನಂಬಿಕೆಗಳಿಗೆ ಬಂದರೆ, ಶಿವ ಮತ್ತು ಸತೀದೇವಿಗೆ ಸಂಬಂಧಿಸಿದ ಒಂದು ಅದ್ಭುತವಾದ ಪೌರಾಣಿಕ ಕಥೆ ಈ ಜನಾಂಗದ ಜೊತೆ ಬೆಸೆದುಕೊಂಡಿದೆ. ಪುರಾಣಗಳ ಪ್ರಕಾರ ದಕ್ಷ ಬ್ರಹ್ಮನು ಶಿವನನ್ನು ಕರೆಯದೆ ಯಜ್ಞವನ್ನು ಮಾಡುತ್ತಾನೆ. ತನ್ನ ಪತಿಗೆ ಆದ ಅವಮಾನವನ್ನು ತಾಳಲಾರದೆ ಸತೀದೇವಿಯು ಆ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾಳೆ. ಇದರಿಂದ ರೊಚ್ಚಿಗೆದ್ದ ಪರಶಿವನ ಬೆವರಿನ ಹನಿಯಿಂದ ಅಥವಾ ಜಡೆಯಿಂದ ವೀರಭದ್ರನ ಸೃಷ್ಟಿಯಾಗುತ್ತದೆ. ಇದೇ ವೀರಭದ್ರನ ಜೊತೆ ನಿಂತು ದಕ್ಷನ ಯಜ್ಞವನ್ನು ಧ್ವಂಸ ಮಾಡಿ ಶಿವನ ಪರವಾಗಿ ಹೋರಾಡಿದ ಗಣಗಳೇ ಛಲವಾದಿಗಳ ಪೂರ್ವಜರು ಎಂಬ ರೋಚಕ ಕಥೆಯಿದೆ. ಸಮಾಜದಲ್ಲಿನ ಕೆಟ್ಟದ್ದನ್ನು ಓಡಿಸಲು ಮತ್ತು ಜಾಗ್ರತೆಯನ್ನು ಮೂಡಿಸಲು ಪರಶಿವನು ಇವರಿಗೆ ಹಿತ್ತಾಳೆಯ ಜಾಗಟೆಯನ್ನು ಅಂದರೆ ಗಂಟೆಯನ್ನು ನೀಡಿದರೆ, ಸತಿದೇವಿಯು ಅನ್ನ, ಭಕ್ತಿ ಮತ್ತು ಮಮತೆಯ ಸಂಕೇತವಾಗಿ ಬಟ್ಟಲನ್ನು ನೀಡಿದಳು ಎಂದು ಹಿರಿಯರು ಹೇಳುತ್ತಾರೆ. ಈ ಶಿವ ಮತ್ತು ಸತೀದೇವಿಯ ಕಥೆಯ ದ್ಯೋತಕವಾಗಿಯೇ ಛಲವಾದಿಗಳಲ್ಲಿ ಇವತ್ತಿಗೂ ಛಲವಾದಿ ಗಂಟೆ ಬಟ್ಟಲು ಎಂಬ ಅತ್ಯಂತ ಪವಿತ್ರವಾದ ಸಂಕೇತವಿದೆ. ಇದು ಹಿತ್ತಾಳೆ ಅಥವಾ ಕಂಚಿನಿಂದ ಮಾಡಿದ ಒಂದು ದೊಡ್ಡ ಗಂಟೆ ಮತ್ತು ಒಂದು ಬಟ್ಟಲು. ಇವೆರಡನ್ನು ಒಂದೇ ಸರಪಳಿಯಲ್ಲಿ ಭದ್ರವಾಗಿ ಜೋಡಿಸಲಾಗಿರುತ್ತದೆ.
ಇದು ಛಲವಾದಿ ಜನಾಂಗದವರ ಪೌರಾಣಿಕ ಹಕ್ಕು ಮತ್ತು ಅಧಿಕಾರದ ಸಂಕೇತ. ಈ ಗಂಟೆಬಟ್ಟಲನ್ನು ಹಿಂದೆ ಚಾಲುಕ್ಯ ದೊರೆಗಳು ಹಳ್ಳಿಗಳಲ್ಲಿ ತಮ್ಮ ರಾಯಭಾರಿಗಳಾಗಿದ್ದವರಿಗೆ ನೀಡುತ್ತಿದ್ದರಂತೆ. ಇನ್ನು ಪಲ್ಲವರಾಜರೂ ಸಹ ತಾವು ರಾಜ್ಯಭಾರ ನಡೆಸುತ್ತಿದ್ದ ಭಾಗಗಳಲ್ಲಿ ಪ್ರತಿ ಹೋಬಳಿ ಅಥವಾ ಹಳ್ಳಿಗೆ ಒಂದು ಮನೆತನವನ್ನು ಆ ಊರಿನ ಹಿರಿಯರನ್ನಾಗಿ ನೇಮಿಸುತ್ತಿದ್ದರು. ಊರಿನ ಧಾರ್ಮಿಕ ಮತ್ತು ರಾಜಕೀಯ ಚಟುವಟಿಕೆಗಳ ಉಸ್ತುವಾರಿ ಹಾಗೂ ತೆರಿಗೆ ವಸೂಲಿ ಮಾಡಲು ಇವರನ್ನು ತಮ್ಮ ರಾಯಭಾರಿಗಳಾಗಿ ಇಟ್ಟುಕೊಂಡಿದ್ದರು. ಹೀಗೆ ಪಲ್ಲವರು ಮತ್ತು ಚಾಲುಕ್ಯರ ರಾಯಭಾರಿಗಳಾಗಿದ್ದ ಊರಿನ ಯಜಮಾನರಾಗಿದ್ದ ಮನೆತನಗಳಲ್ಲಿ ಮಾತ್ರವೇ ಈ ಗಂಟೆಬಟ್ಟಲು ನೋಡಲು ಸಿಗುತ್ತದೆ. ಆ ಕಾಲದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಇವರಿಗೆ ಅಪಾರ ಗೌರವ, ದಕ್ಷಿಣೆ ಮತ್ತು ಕಾಣಿಕೆಗಳು ಸಿಗುತ್ತಿದ್ದವು. ಯಾವಾಗ ಗಂಟೆಬಟ್ಟಲು ಹೊತ್ತವರು ಮನೆ ಮುಂದೆ ಬರುತ್ತಿದ್ದರೋ ಆಗ ಜನರು ಬಹಳ ಭಕ್ತಿಯಿಂದ ಅವರಿಗೆ ಅಕ್ಕಿ, ರಾಗಿ, ಹಣ, ಬೆಲ್ಲ ಮತ್ತು ಕೊಬ್ಬರಿಯನ್ನು ಕಾಣಿಕೆಯ ರೂಪದಲ್ಲಿ ನೀಡುತ್ತಿದ್ದರಂತೆ. ಇಷ್ಟೇ ಅಲ್ಲದೆ ಅವರ ಪಾದಪೂಜೆಯನ್ನೂ ಸಹ ಮಾಡುತ್ತಿದ್ದರಂತೆ. ಊರಿನಲ್ಲಿರುವ ಎಲ್ಲಾ ಜಾತಿಯ ಜನರು ಇವರಿಗೆ ಅಪಾರವಾದ ಗೌರವ ಕೊಡುತ್ತಿದ್ದರು. ಯಾವ ಯಾವ ಜಾತಿ ಅಥವಾ ಸಮುದಾಯದವರು ಇವರಿಗೆ ಗೌರವ ಸಲ್ಲಿಸುತ್ತಿದ್ದರೋ ಆ ಎಲ್ಲಾ ಜಾತಿಯ ಗುರುತುಗಳನ್ನು ನೀವು ಇಂದಿಗೂ ಆ ಗಂಟೆಬಟ್ಟಲಿನ ಮೇಲೆ ನೋಡಬಹುದು. ಇವರು ಸಂಗ್ರಹಿಸಿದ ಕಾಣಿಕೆ ಅಥವಾ ತೆರಿಗೆಯಲ್ಲಿ ಒಂದು ಭಾಗವನ್ನು ತಾವು ಇಟ್ಟುಕೊಂಡು ಇನ್ನೊಂದು ಭಾಗವನ್ನು ತಮ್ಮ ದೊರೆಗಳಿಗೆ, ಅಂದರೆ ಚಾಲುಕ್ಯರು ಅಥವಾ ಪಲ್ಲವ ದೊರೆಗಳಿಗೆ ಕಳುಹಿಸಿಕೊಡುತ್ತಿದ್ದರು. ಊರಿನ ವಿವಿಧ ಮನೆತನದವರಿಗೆ ಹಬ್ಬ ಹರಿದಿನಗಳನ್ನು ನೆನಪಿಸುವ ಪವಿತ್ರ ಕಾರ್ಯವನ್ನು ಹಿಂದಿನ ಕಾಲದಲ್ಲಿ ಛಲವಾದಿಗಳೇ ಮಾಡುತ್ತಿದ್ದರು. ಆಗಿನ ಕಾಲದಲ್ಲಿ ಛಲವಾದಿಗಳು ಗ್ರಾಮದ ಆಡಳಿತ ಮತ್ತು ನ್ಯಾಯ ತೀರ್ಮಾನಗಳಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದರು. ಯಾವುದೇ ಊರಿನಲ್ಲಿ ಜಮೀನು ವಿವಾದವೋ ಅಥವಾ ಬೇರೆ ಯಾವುದೇ ನ್ಯಾಯ ಪಂಚಾಯಿತಿಯೋ ನಡೆಯಬೇಕಾದರೆ ಅಲ್ಲಿ ಛಲವಾದಿ ಸಮುದಾಯದ ಮುಖಂಡರು ಇರಲೇಬೇಕಿತ್ತು. ಅವರ ಛಲವಾದಿ ಗಂಟೆ ಎಂಬುದು ಅಧಿಕಾರದ, ಸತ್ಯದ ಮತ್ತು ಪ್ರಾಮಾಣಿಕತೆಯ ಸಂಕೇತವಾಗಿತ್ತು. ಅವರು ಗಂಟೆ ಬಾರಿಸಿ ನುಡಿದದ್ದೇ ಅಂತಿಮ ಸತ್ಯ ಎಂಬಷ್ಟರ ಮಟ್ಟಿಗೆ ಸಮಾಜದಲ್ಲಿ ಅವರಿಗೆ ಗೌರವವಿತ್ತು. ಅಷ್ಟೇ ಅಲ್ಲದೆ ಯಾವುದೇ ದೊಡ್ಡ ವ್ಯಾಪಾರ, ಊರ ಸಂತೆ ಅಥವಾ ಜಾತ್ರೆ ನಡೆಯಬೇಕಾದರೆ ಛಲವಾದಿ ಸಮುದಾಯದ ಮುಖಂಡರ ಒಪ್ಪಿಗೆ ಮತ್ತು ಅವರ ಗಂಟೆಯ ನಾದ ಇರಲೇಬೇಕಿತ್ತು. ಸಂತೆಯಲ್ಲಿ ಛಲವಾದಿಗಳು ಗಂಟೆ ಬಾರಿಸಿದರೆಂದರೆ ಅಲ್ಲಿ ವ್ಯಾಪಾರ ಸಂಪೂರ್ಣ ಸುರಕ್ಷಿತವಾಗಿದೆ ಮತ್ತು ನ್ಯಾಯಯುತವಾಗಿದೆ ಎಂದೇ ಅರ್ಥವಾಗಿತ್ತು. ಈ ಮಟ್ಟಿನ ಪ್ರಾಮಾಣಿಕತೆ ಮತ್ತು ಶೌರ್ಯ ಈ ಜನಾಂಗದ ರಕ್ತದಲ್ಲೇ ಇತ್ತು. ಇವರ ಸಾಂಪ್ರದಾಯಿಕ ವೃತ್ತಿ ಏನಾಗಿತ್ತು ಎಂದು ನೋಡುವುದಾದರೆ ನ್ಯಾಯ ಪಂಚಾಯಿತಿ ಮತ್ತು ಕಾವಲಿನ ಜೊತೆಗೆ ಇವರು ಅಪ್ಪಟ ಮಣ್ಣಿನ ಮಕ್ಕಳು ಮತ್ತು ಕೃಷಿ ಕಾರ್ಮಿಕರು. ಇವರು ಊರಿನ ಜಮೀನ್ದಾರರ ಹೊಲಗಳಲ್ಲಿ ಮತ್ತು ತೋಟಗಳಲ್ಲಿ ಬೆವರು ಹರಿಸಿ ದುಡಿಯುವವರಾಗಿದ್ದರು. ಊರಿನ ಸಂದೇಶಗಳನ್ನು ತಲುಪಿಸುವುದು ಇವರ ಮುಖ್ಯ ಜವಾಬ್ದಾರಿಯಾಗಿತ್ತು. ಆದರೆ ಕಾಲಕ್ರಮೇಣ ವರ್ಣಾಶ್ರಮ ವ್ಯವಸ್ಥೆಯ ಕ್ರೂರ ಮುಖದಿಂದಾಗಿ ಇವರ ಮೇಲೆ ಊರಿನ ಅತ್ಯಂತ ಕಷ್ಟದ ಕೆಲಸಗಳನ್ನು ಹೇರಲಾಯಿತು. ಹಾಗಿದ್ದರೂ ತಮ್ಮ ಛಲ ಬಿಡದೆ ಸಮಾಜದ ಎಲ್ಲಾ ಕಷ್ಟಗಳನ್ನು ಸಹಿಸಿಕೊಂಡು ತಮ್ಮ ಭಕ್ತಿ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದ ಧೀಮಂತ ಜನಾಂಗವಿದು. ಕರ್ನಾಟಕದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿರುವ ಈ ಸಮುದಾಯವು ಮುಖ್ಯವಾಗಿ ಬೆಳಗಾವಿ, ವಿಜಯಪುರ, ಧಾರವಾಡ, ಬೀದರ್ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿದ್ದರೂ ಇವರ ಸಂಸ್ಕೃತಿ ಮತ್ತು ಆಚರಣೆಗಳು ಒಂದೇ ರೀತಿಯಲ್ಲಿವೆ. ಇಷ್ಟೆಲ್ಲ ದೊಡ್ಡ ಇತಿಹಾಸ ಮತ್ತು ಪ್ರಾಮಾಣಿಕತೆಯ ಪರಂಪರೆ ಇದ್ದರೂ ಈ ಜನಾಂಗ ನಂತರದ ದಿನಗಳಲ್ಲಿ ಅನುಭವಿಸಿದ ಶೋಷಣೆ ಮತ್ತು ಅಸ್ಪೃಶ್ಯತೆಯ ನೋವು ಅಷ್ಟಿಷ್ಟಲ್ಲ. ಊರ ಹೊರಗೆ ವಾಸ ಮಾಡುವುದು, ಸಾರ್ವಜನಿಕ ಸ್ಥಳಗಳಿಂದ ದೂರ ಉಳಿಯುವುದು ಮತ್ತು ಆರ್ಥಿಕ ಬಡತನ ಇವರನ್ನು ಅನೇಕ ವರ್ಷಗಳ ಕಾಲ ಕಾಡಿತ್ತು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಬಲದಿಂದ ಇಂದು ಛಲವಾದಿ ಸಮುದಾಯ ಹೊಸ ಮನ್ವಂತರವನ್ನು ಸೃಷ್ಟಿಸುತ್ತಿದೆ. ಶಿಕ್ಷಣವನ್ನು ಅಸ್ತ್ರವಾಗಿಸಿಕೊಂಡು ಇಂದು ಈ ಜನಾಂಗದ ಯುವಕರು IAS, IPS ಅಧಿಕಾರಿಗಳಾಗಿದ್ದಾರೆ, ವೈದ್ಯರಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ. ರಾಜಕೀಯವಾಗಿ ಕೂಡ ಈ ಸಮುದಾಯ ದೊಡ್ಡ ಶಕ್ತಿಯಾಗಿ ಬೆಳೆದಿದೆ. ಛಲವಾದಿ ಸಮುದಾಯದಿಂದ ಬಂದ ಅನೇಕ ಪ್ರಮುಖ ವ್ಯಕ್ತಿಗಳು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ.
ಡಾಕ್ಟರ್ ಜಿ ಪರಮೇಶ್ವರ್, ಛಲವಾದಿ ನಾರಾಯಣಸ್ವಾಮಿ ಮುಂತಾದ ಘಟಾನುಘಟಿ ರಾಜಕೀಯ ನಾಯಕರು ಇದೇ ಛಲವಾದಿ ಸಮುದಾಯಕ್ಕೆ ಸೇರಿದವರು. ಸಾಹಿತ್ಯ, ಕಲೆ ಮತ್ತು ಹೋರಾಟದ ರಂಗದಲ್ಲಿಯೂ ಈ ಸಮುದಾಯದ ಕೊಡುಗೆ ಅಪಾರವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವು ಛಲವಾದಿ ಸಮುದಾಯದವರಾಗಿದ್ದರೆ ಛಲವಾದಿ ಎಂದು ಕಾಮೆಂಟ್ ಮಾಡಿ. ಛಲವಾದಿ ಸಮುದಾಯದ ಬಗ್ಗೆ ನಿಮಗೆ ಗೊತ್ತಿರುವ ವಿಶೇಷ ಮಾಹಿತಿಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇದೇ ರೀತಿಯ ಕುತೂಹಲಕಾರಿ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.